ಸಚಿವ ಸಂಪುಟ ವಿಸ್ತರಣೆಗೆ ತಟ್ಟಿದಂತಹ ಪ್ರತಿಭಟನೆಯ ಬಿಸಿ ದೆಹಲಿಯಲ್ಲಿ ಬಹಳ ಜೋರಾಗಿ ನಡೀತಿರುವಂತಹ ಪ್ರತಿಭಟನೆಯಲ್ಲಿ ಸಚಿವ ಸಂಪುಟ ವಿಸ್ತರಣೆಯನ್ನ ಆ ಒಂದು ಪ್ರತಿಭಟನೆಗೆ ಬಿಸಿ ತಟ್ಟಿದೆ. ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ಮತ್ತೆ ಮುಂದೂಡಿಕೆ ಮಾಡಲಾಗಿದೆ. ಹೊಸ ಸಚಿವರ ನೇಮಕಾತಿ ಇನ್ನಷ್ಟು ವಿಳಂಬ ಆಗುವ ಸಾಧ್ಯತೆ ಇದೆ. ಹೈಕಮಾಂಡ್ ಜೊತೆ ನಡೆಯಬೇಕಿದ್ದ ಚರ್ಚೆ ಮುಂದೂಡಿಕೆಯಾಗಿದೆ. ಯಾಕೆ ಪ್ರತಿಭಟನೆ ನಡೆಸ್ತಾ ಇದ್ದಾರೆ? ಮತ್ತೆ ಇಂದು ಬೆಂಗಳೂರಿನಿಂದ ಹಾಗೆ ವಾಪಸ್ ಆಗಲಿರುವಂತಹ ಸಿಎಂ ಮಧ್ಯಾಹ್ನ 1:30ಕ್ಕೆ ದೆಹಲಿಯಿಂದ ಬೆಂಗಳೂರಿಗೆ ಡಿಕೆ ಶಿವಕುಮಾರ್ ವಾಪಸ್ ಬರಲಿದ್ದಾರೆ. ಹಾಗಾಗಿ ಶನಿವಾರ ಅಥವಾ ಸೋಮವಾರ ಮತ್ತೆ ಸಿಎಂ ಡಿಸಿಎಂ ದೆಹಲಿಗೆ ತೆರಳುವಂತಹ ಸಾಧ್ಯತೆ ಇರುತ್ತದೆ. ಇನ್ನೇನು 26 ನಂತರ ಸಚಿವ ಸಂಪುಟ ಫೈನಲ್ ಆಗುವಂತಹ ಸಾಧ್ಯತೆ ಕೂಡ ಕಾಣಿಸ್ತಾ ಇದೆ. ಆದರೆ ಈಗ ದೆಹಲಿಯಲ್ಲಿ ನಡೆಯುತ್ತಿರುವಂತಹ ಈ ಪ್ರತಿಭಟನೆಯನ್ನ ಬಿಸಿ ಸಚಿವ ಸಂಪುಟ ವಿಸ್ತರಣೆ ಕೂಡ ತಟ್ಟಿದೆ. ಎಷ್ಟೊಂದು ಆಸೆ ಇಟ್ಕೊಂಡಿದ್ರು, ನಮ್ಮ ಇಲ್ಲಿ ನನಗೂ ಸಚಿವ ಸ್ಥಾನ ಸಿಗುತ್ತೆ, ನಾನು ಆಕಾಂಕ್ಷಿಯಾಗಿರೋದ್ರಿಂದ ಅಂತ ಹೇಳಿ ಮೊನ್ನೆ ಎಲ್ಲ ದೆಹಲಿ ಪ್ರಯಾಣ ಬೆಳೆಸಿದ್ರು ಕೆಲವೊಂದಿಷ್ಟು ಆಕಾಂಕ್ಷಿಗಳು. ಅವರು ಕೂಡ ನಿರಾಸೆಯನ್ನ ಮೂಡಿಸಿರುವಂಥ ನಾನು ಅದೇ ಸ್ಪಷ್ಟವಾಗಿ ಹೇಳಿದ್ದೆ, ಅದು 4 ಗಂಟೆ ಅಂತಂದ್ರೆ 4-5 ಗಂಟೆ ಆಗಬಹುದು ಅಂತ ಹೇಳಿ. ಅದು ನಿನ್ನೆ ಅಂತಿಮ ತೀರ್ಮಾನ ಪಟ್ಟಿ ಬರೋದಿಲ್ಲ ಅಂತ ಕೂಡ ಹೇಳಿದ್ದೆ. ವಿಚಾರವಾಗಿ ನೋಡಿ, ಪ್ರತಿಭಟನೆ ಆಗ್ತಿದ್ದಂತೆ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಅಲ್ಲಿ ಡಿ ಕೆ ಶಿವಕುಮಾರ್ ಆಗಿರ್ಬೋದು, ಅವರೆಲ್ಲ ಪ್ರತಿಭಟನೆ ಜಾಯ್ನ್ ಆಗಿದ್ರು. ಈಗ ಮತ್ತೆ ಅದನ್ನ ಆ ಬಿಸಿಯಿಂದ ಏನಾಗಿದೆ, ಮತ್ತೆ ರಾಹುಲ್ ಗಾಂಧಿ ಬಿಸಿ, ಸಚಿವ ಸಂಪುಟ ವಿಸ್ತರಣೆ ಮತ್ತೆ ಮುಂದೂಡಿಕೆ ಹೋಗ್ತಾ ಇದೆ.